ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ನೀರು ಎರಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆ ಸಂಬಂಧ ಕಣ್ಣೀರಿಟ್ಟ ದೇವಾಲಯದ ಹಿರಿಯ ಅರ್ಚಕ. ನಾನು ದೇವಾಲಯದಲ್ಲಿ 50 ವರ್ಷದಿಂದ ಅರ್ಚಕನಾಗಿದ್ದೇನೆ, ನಮಗೆ ರಕ್ಷಣೆ ಕೊಡಿ ಅಂತ ಕಣ್ಣೀರಿಡುತ್ತಲೇ ಬೇಡಿಕೊಂಡಿದ್ದಾರೆ. ಕಿಡಿಗೇಡಿಗಳು ನೀರು ಎರಚಿದ್ದಾರೆ. ಮುಂದೆ ಜಾತ್ರೆ ಉತ್ಸವಗಳಿದೆ, ಈ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಬೇಕು ಅಂತ ಅರ್ಚಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಣ್ಣೀರಿಡುತ್ತಲೇ ಮನವಿ ಮಾಡಿದಂತಹ ಅರ್ಚಕ ಶ್ರೀಕಂಠ ದೀಕ್ಷಿತ್. ಅದು ಯಾವ ನೀರು ನಮಗೆ ಗೊತ್ತಿಲ್ಲ, ಬಾಟ್ಲಲ್ಲಿ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ವಿಡಿಯೋ ಎಲ್ಲ ಮಾಡಿ ಎಲ್ಲ ತೋರಿಸಿದ್ದಾರೆ. ಅದನ್ನು ದೇವ್ರಿಗೂ ಬಿದ್ದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಏನು ಬೇಕೋ ಅದನ್ನು ನಾವು ಶಾಸ್ತ್ರದ ರೀತಿಯಾಗಿ ನಾವು ದೇವ್ರು ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿ ಹೋಮಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀವಿ. ಮಾಡಿ ಮಾರದಿನ ಬೆಳಗ್ಗೆ ಉತ್ಸವಾದಿಗಳನ್ನೆಲ್ಲ ನಡೆಸಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಇದು ಎಲ್ರಿಗೂ ತಿಳಿದಿರೋ ವಿಚಾರನೇ. ಇದು ಈಗ ಪಬ್ಲಿಕ್ಕಲ್ಲೇ ಆಗಿರೋದು, ನಮ್ಮೊಬ್ಬರಿಗೆ ಎದುರುಗಡೆ ಆಗಿಲ್ಲ ಅಥವಾ ದೇವಸ್ಥಾನ ನೌಕರಿಗೆ ಎದುರುಗಡೆ ಆಗಿದೆ ಅಂತ ನಾವು ಅಭಿಪ್ರಾಯ ಇಲ್ಲ. ಸಾರ್ವಜನಿಕ ಸುಮಾರು ಒಂದು 5,000 ಜನದಿಂದ 6,000 ಜನ ಅವತ್ತು ಸೇರಿದ್ರು ಅಲ್ಲಿ ಉತ್ಸವ. ನಮಗೆ ಸಪೋರ್ಟ್ ಕೊಟ್ಟರು, ಅವರೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಮ್ಮ ನಂಜನಗೂಡಿನವರು ಸಾರ್ವಜನಿಕರು, ನಂಜನಗೂಡಿನಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಮಕ್ಕಳುಗಳು, ಹುಡುಗರು ಎಲ್ಲರೂ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ರೆ ನಾವು ಆ ಉತ್ಸವ ನೆರವೇರ್ಸೋಕ್ಕಾಗ್ತೇವೆ. ಅವ್ರ ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಉತ್ಸವನ. ಅವ್ರು ನಾವೆಲ್ಲ ಇದೀವಿ, ಧೈರ್ಯವಾಗಿ ನೀವು ಮಾಡಿ ಅಂತೇಳಿ ನಮಗೆಲ್ಲ ಹುಮ್ಮಸ್ ಕೊಟ್ಟು ಎಲ್ಲ ಮಾಡ್ತೇವೆ ನಾವು. ಯಾಕೆಂದ್ರೆ ನಾವು ಯಾಕೆ ಮಾಡೋಕ್ಕೆ ಹೆದರಿದ್ವು ಅಂತಂತಂದರೆ ನಮಗೊಬ್ಬರು ಅಧಿಕಾರಿ ಇದ್ದಾರೆ. ಅಧಿಕಾರಿ ಕೆಳಗಡೆ ನಾವು ಸರ್ಕಾರದ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥ ನೌಕರರು. ನಾಳೆ ನಾವು ದುಡುಕಿ ಕೆಲಸ ಮಾಡಿದ್ರೆ ನಾಳೆ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನೋ ದಿಟ್ಟಿಯಲ್ಲಿ ನಾವು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು, ಅಧಿಕಾರಿಗಳು ಬಂದ ಮೇಲೆ ನಾವು ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ಆಮೇಲಿಂದ ಇವರೆಲ್ಲರೂ ಬಂದು ನಾವು ಸಪೋರ್ಟ್ ಕೊಡ್ತೀವಿ, ನೀವು ಯಾಕೆ ಎದುರ್ಕೋತೀವಿ ಅಂತೇಳಿ ಅಧಿಕಾರಿ ಇದ್ದಾರೆ. ಅದು ಯಾವ ನೀರು ನಮಗೆ ಗೊತ್ತಿಲ್ಲ, ಬಾಟ್ಲಲ್ಲಿ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿಡಿಯೋ ಎಲ್ಲ ಮಾಡಿ ಎಲ್ಲ ತೋರಿಸಿದ್ದಾರೆ. ಅದನ್ನು ದೇವ್ರಿಗೂ ಬಿದ್ದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಏನು ಬೇಕೋ ಅದನ್ನು ನಾವು ಶಾಸ್ತ್ರದ ರೀತಿಯಾಗಿ ನಾವು ದೇವ್ರು ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿ